Hello everyone, good morning. Let's start chapter 15. ಮುಂದಿನ ಚಾಪ್ಟರ್ ಜೆಂಡರ್ ಆಸ್ ಸೋಷಿಯಲ್ ಸ್ಟ್ರಕ್ಚರ್, ಪೆಟ್ರಿಯಾರ್ಕಿ, ಇಕ್ವಾಲಿಟಿ ಆ್ಯಂಡ್ ದಿ ಮೇಕಿಂಗ್ ಆಫ್ ಎವ್ರಿಡೇ ಲೈಫ್. ಕಾಸ್ಟ್ ನೋಡಾಯಿತು, ಕ್ಲಾಸ್ ನೋಡಾಯಿತು, ಈಗ ನಾವು ಜೆಂಡರ್ ಈ ವಿಷಯದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಒಬ್ಬ ಹೆಣ್ಣು ಮಗು ಮತ್ತು ಇನ್ನೊಂದು ಗಂಡು ಮಗು ಅಲ್ವಾ, ಎರಡು ಹೆಣ್ಣು ಮತ್ತು ಗಂಡನ್ನ ಸಮಾಜ ಹೇಗೆ ನೋಡುತ್ತೆ? ಕೆಲವೊಂದು ಎಕ್ಸಾಂಪಲ್ ನೋಡಿ. ಹೆಣ್ಮಗು ಇದ್ದರೆ ಅದಕ್ಕೆ ಹೇಳೋದು ಬಿ ಕೇರ್ಫುಲ್, ಹುಷಾರಾಗಿರಬೇಕು. ಅ ಬಾಯ್ ಇಸ್ ಟೋಲ್ಡ್ ಬಿ ಸ್ಟ್ರಾಂಗ್. ಗಂಡಾಗಿದ್ರೆ ಅವ್ರಿಗೇನು ಹೇಳ್ತಾರೆ, ಆ ಗಂಡು ಮಗುಗೇನು ಹೇಳ್ತಾರೆ? ಬಿ ಸ್ಟ್ರಾಂಗ್, ಧೈರ್ಯದಿಂದಿರು, ಅಂದರೆ ಕರೇಜಿಯಸ್ ಆಗಿರು ಗಂಡಿಗೆ ಹೇಳ್ತಾರೆ. ಹೆಣ್ಮಗುವಿಗೆ ಕಮ್ ಹೋಮ್ ಅರ್ಲಿ, ಸ್ವಲ್ಪ ಮನೆಗೆ ಸಂಜೆ ಬೇಗ ಬಂದು ತಲುಪು, ಆದಷ್ಟು ಬೇಗ ಬಾ, ಕತ್ಲಾದ್ಮೇಲೆ ಹೊರಗಡೆ ಇರಬೇಡ. ಗಂಡು ಮಗುವಿಗೆ ಅಥವಾ ವೈ ಆರ್ ಯು ಕ್ರೈಯಿಂಗ್, ಗಂಡಿಗೆ ಏನಂತ ಕರೀತಾರೆ, ಏನಂತ ಹೇಳ್ತಾರೆ? ಯಾಕೆ ಅಳ್ತಾ ಇದ್ದೀಯಾ? ಅಳೋದು ಗಂಡು ಮಕ್ಕಳ ಲಕ್ಷಣ ಅಲ್ಲ. ಗರ್ಲ್ ಮೇ ಪ್ರೇಸ್ಡ್ ಫಾರ್ ಅಡ್ಜಸ್ಟ್ಮೆಂಟ್, ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತಂದರೆ ಅವಳು ಸರಿಯಾದ ಸ್ತ್ರೀ, ಮಹಿಳೆ ಅನ್ನುವಂಥ ಒಂದು ಭಾವನೆ. ಬಾಯ್ ಮೇ ಬಿ ಪ್ರೇಸ್ಡ್ ಫಾರ್ ಆಂಬಿಷನ್, ದೊಡ್ಡ ದೊಡ್ಡ ಗುರಿ ಇಟ್ಕೊಂಡ್ರೆ ಗಂಡನ್ನು ಹೊಗಳೋದು. ಗರ್ಲ್ ಮೇ ಲರ್ನ್ ಟು ಅವಾಯ್ಡ್ ಡೇಂಜರ್, ಬಾಯ್ ಮೇ ಲರ್ನ್ ಟು ಹೈಡ್ ಫಿಯರ್ ಅಲ್ವಾ. ಯಾವತ್ತೂ ಅವಾಯ್ಡ್ ಮಾಡೋದ್ರಿಂದ ನಾವು ಸಮರ್ಥರಾಗ್ತಾ ಹೋಗೋದಿಲ್ಲ. ಮೊದಲು ಒಂದು ಸಾಲ್ವ್ ಮಾಡಬೇಕು, ಇಲ್ಲಾಂದರೆ ಫೇಸ್ ಮಾಡಬೇಕಾಗತ್ತೆ. ಎಷ್ಟೋ ಸಾರಿ ಅದಕ್ಕೆ ನಾವು ಸ್ಟ್ರೆಂಥನ್ ಆಗಬೇಕು, ನಾವು ಇನ್ನಷ್ಟು ಗಟ್ಟಿ ಆಗಬೇಕಾಗಿರುತ್ತೆ, ನಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗಿರುತ್ತೆ. ಹೆಣ್ಮಕ್ಳಿಗೆ ಎಷ್ಟೋ ಸಾರಿ ಡೇಂಜರನ್ನು ಅವಾಯ್ಡ್ ಮಾಡಬೇಕು ಅಂತ ಕಲಿಸ್ತಾರೆ. ಗಂಡು ಮಕ್ಕಳಿಗೆ ಭಯ ಇದ್ರೂ ಸಹ ಅದನ್ನು ಹೊರಗಡೆ ಪ್ರದರ್ಶಿಸಬಾರದು, ಧೈರ್ಯದಿಂದಾನೇ ಇರಬೇಕು ಎಲ್ಲ ಕಡೆನೂ ಅಂತ ಬಯಸ್ತಾರೆ. ಮತ್ತೆ ನೈದರ್ ಚೈಲ್ಡ್ ಇನ್ವೆಂಟೆಡ್ ದೀಸ್ ರೂಲ್ಸ್ ಅಲ್ವಾ. ಯಾವ ಗಂಡು ಮಕ್ಕಳು ಹೆಣ್ಮಕ್ಳು ಅಥವಾ ಗಂಡು ಹೆಣ್ಣು ಹುಟ್ಟುತ್ತಾನೆ ಈ ಒಂದು ರೂಲ್ಸನ್ನು ಇನ್ವೆಂಟ್ ಮಾಡಿರೋದಲ್ಲ. ಇದು ಬಂದಿರೋದು ಹಿಂದಿನವರಿಂದ. ದೇ ಇನ್ಹೆರಿಟೆಡ್ ದೆಮ್. ಎಟ್ ಬರ್ತ್ ಚೈಲ್ಡ್ ಎಂಟರ್ಸ್ ದಿ ವರ್ಲ್ಡ್ ಆಸ್ ಅ ಬಯೋಲಾಜಿಕಲ್ ಬೀಯಿಂಗ್, ಬಟ್ ಆಸ್ ದಿ ಚೈಲ್ಡ್ ಗ್ರೋಸ್ ಸೊಸೈಟಿ ಟೀಚರ್ಸ್ ಸ್ಕ್ರಿಪ್ಟ್ಸ್. ಹುಟ್ಟುತ್ತಾ ಕೇವಲ ಒಂದು ಜೀವಿಯಾಗಿ ನಾವು ಹುಟ್ಟಿದ್ದು, ಅಂದರೆ ಬೆಳೀತಾ ನಮಗೆ ಸೊಸೈಟಿ ಏನು ಹೇಳುತ್ತೆ? ಹೌ ಟು ಬಿಹೇವ್, ವಾಟ್ ಟು ಡಿಸೈರ್, ವಾಟ್ ಟು ಫಿಯರ್, ವಾಟ್ ಟು ಬಿಕಮ್, ವಾಟ್ ನಾಟ್ ಟು ಬಿಕಮ್, ಎಲ್ಲವನ್ನ ಸಹ ಸಮಾಜ, ಸೊಸೈಟಿ ನಮಗೆ ಕಲಿಸುತ್ತೆ. ದಟ್ ಸೋಷಿಯಲ್ ಶೇಪಿಂಗ್ ಇಸ್ ಕಾಲ್ಡ್ ಜೆಂಡರ್. ಜೆಂಡರ್ ಅಂತಂದರೆ ಸಾಮಾಜಿಕವಾಗಿ ನಾವು ರೂಪುಗೊಂಡಿರ್ತೇವೆ. ಜೆಂಡರ್ ಇಸ್ ನಾಟ್ ಮೇರ್ಲಿ ಅಬೌಟ್ ಐಡೆಂಟಿಟಿ, ನಾವು ಯಾರು ಅನ್ನೋದು ಮಾತ್ರ ಅಲ್ಲ. ಇಟ್ಸ್ ಒನ್ ಆಫ್ ದಿ ಡೀಪೆಸ್ಟ್ ವೇಸ್ ಸೊಸೈಟಿ ಆರ್ಗನೈಸ್ ಪವರ್, ಲೇಬರ್, ಇಮೋಷನ್, ರೆಸ್ಪೆಕ್ಟ್ ಆ್ಯಂಡ್ ಆಪರ್ಚುನಿಟಿ. ಬರೀ ಐಡೆಂಟಿಟಿಗೆ ಇದು ಸೀಮಿತ ಆಗಿರೋದಿಲ್ಲ. ಜೆಂಡರಿಗೆ ಸಂಬಂಧಪಟ್ಟ ಹಾಗೆ ಪವರ್, ಅಧಿಕಾರ, ಮತ್ತು ಯಾರು ಯಾವ ಕೆಲಸವನ್ನು ಮಾಡಬೇಕು, ಇಮೋಷನ್ಸ್ ಯಾವ ಥರ ಇರಬೇಕು, ರೆಸ್ಪೆಕ್ಟ್ ಯಾರಿಗೆ ಎಲ್ಲಿ ಸಿಗಬೇಕು, ಯಾರಿಗೆ ಯಾವ ಅವಕಾಶಗಳು ಓಪನ್ ಆಗಿರಬೇಕು, ಎಲ್ಲ ಸಹ ಜೆಂಡರಿಂದ ಡಿಸೈಡ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಟು ಅಂಡರ್ಸ್ಟ್ಯಾಂಡ್ ಮಾಡರ್ನ್ ಲೈಫ್, ಫ್ರಮ್ ಫ್ಯಾಮಿಲಿ ರೋಲ್ಸ್ ಟು ಲೇಬರ್ ಮಾರ್ಕೆಟ್ಸ್, ಫ್ರಮ್ ಸೇಫ್ಟಿ ಟು ಪೊಲಿಟಿಕ್ಸ್, ಫ್ರಮ್ ಲ್ಯಾಂಗ್ವೇಜ್ ಟು ಲಾ, ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಜೆಂಡರ್. ಮೊದಲು ಹೇಳಿದ್ದೆ ಸೆಕ್ಸ್ ಮತ್ತು ಜೆಂಡರ್ ಡಿಫರೆನ್ಸ್ ಇದೆ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ಸ್ ಇನ್ ಸೋಷಿಯಾಲಜಿ ಇನ್ ಸೆಕ್ಸ್ ಆ್ಯಂಡ್ ಜೆಂಡರ್. ಸೆಕ್ಸ್ ಅಂತಂದರೆ ಇಟ್ ರೆಫರ್ಸ್ ಟು ಬ್ರಾಡ್ಲಿ ಬಯೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಬ್ರಾಡ್ಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಬಯೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಸೋಸಿಯೇಟೆಡ್ ವಿತ್ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್. ಪ್ರಕೃತಿ ನಮ್ಮ ದೇಹದಲ್ಲಿ ಬದಲಾವಣೆಗಳನ್ನು ಇಟ್ಟಿದೆ. ಗಂಡಿನ ದೇಹ, ಹೆಣ್ಣಿನ ದೇಹ ಡಿಫರೆಂಟ್. ಪ್ರಾಕೃತಿಕವಾಗಿ, ನೈಸರ್ಗಿಕವಾಗಿ ನಮಗೇನು ಒಂದು ಬಯೋಲಾಜಿಕಲ್ ಡಿಫರೆನ್ಸ್ ಇದೆಯೋ ಅದೇನು? ಅದು ಸೆಕ್ಸ್, ಲಿಂಗ ಅಂತ ಕನ್ನಡದಲ್ಲಿ ಕರೀತೇವೆ, ಲಿಂಗತ್ವ ಅಂತ ಹೇಳ್ತಾರೆ. ಆದರೆ ಜೆಂಡರ್ ಬೇರೆ. ಜೆಂಡರ್ ರೆಫರ್ಸ್ ಟು ದಿ ಸೋಷಿಯಲ್ ಮೀನಿಂಗ್ಸ್ ಬಿಲ್ಟ್ ಅರೌಂಡ್ ದೋಸ್ ಬಯೋಲಾಜಿಕಲ್ ಡಿಫರೆನ್ಸಸ್. ಬಯೋಲಾಜಿಕಲ್ ಡಿಫರೆನ್ಸ್ ಇದೆ, ಆದರೆ ಆ ಒಂದು ಮೇಲ್ ಅಥವಾ ಫೀಮೇಲ್ ಅನ್ನುವಂಥ ಕಾರಣದಿಂದ ಬೇರೆ ಬೇರೆ ಡಿಫರೆನ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಸೋಷಿಯಲ್ ಮೀನಿಂಗ್, ನೀವು ಹೆಣ್ಣಾಗಿ ಹುಟ್ಟಿದರೆ ಹೀಗಿರಲೇಬೇಕು,
ಸಮಾಜದಲ್ಲಿ ಗಂಡಾಗಿ ಹುಟ್ಟಿದ್ರೆ ಇಂಥ ಕೆಲಸಗಳನ್ನು ಮಾಡಲೇಬೇಕು ಅನ್ನೋದೆಲ್ಲ ಏನು ಜೆಂಡರ್ಗೆ ಸಂಬಂಧಪಟ್ಟಿರೋ ರೋಲ್ಸ್ ನೆನಪಾಗ್ತಾ ಇದೆಯಾ ಹಿಂದೆ? ರೋಲ್ಸ್, ಸ್ಟೇಟಸ್ ಎಲ್ಲ ನೆನಪು ಮಾಡ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ಸ್, ಬಿಹೇವಿಯರ್, ಐಡೆಂಟಿಟೀಸ್ ಅಸೋಸಿಯೇಟೆಡ್ ವಿತ್ ಮೆನ್ ಆ್ಯಂಡ್ ವಿಮೆನ್. ರೋಲ್ಸ್, ಎಕ್ಸ್ಪೆಕ್ಟೇಷನ್ಸು ಮತ್ತು ನಮ್ಮ ಬಿಹೇವಿಯರು, ನಾವು ಹೇಗೆ, ಯಾರು, ಯಾವ ರೀತಿ ಇರಬೇಕು, ಎಲ್ಲ ಸಹ ಈ ಜೆಂಡರ್ ಜೊತೆ ಲಿಂಕ್ ಆಗಿರುತ್ತೆ. ಈ ಬಯಾಲಜಿ ನಮಗೆ ದೇಹವನ್ನು ಕೊಟ್ಟರೆ ಸೊಸೈಟಿ ಹೇಗೆ ಬದುಕಬೇಕು ಅಂತ ಅವಾಗ ತಿಳಿಸ್ತಾ ಇರುತ್ತೆ. ಕುಕಿಂಗ್ ಫಾರ್ ಎಕ್ಸಾಂಪಲ್ ಇಸ್ ನಾಟ್ ಬಯಾಲಜಿಕಲಿ ಫೀಮೇಲ್ ಅಲ್ವಾ? ಅಡಿಗೆ ಮಾಡೋದು ಅನ್ನೋದು ಬಯಾಲಜಿಕಲಿ ಹೆಣ್ಣಿಗೆ ಅಂತ ಎಲ್ಲೂ ಪ್ರಕೃತಿ ಬರೆದಿಟ್ಟಿಲ್ಲ. ಯೆಟ್ ಮೆನಿ ಸೊಸೈಟೀಸ್ ಕೋಡೆಡ್ ಇಟ್ ಆಸ್ ವುಮೆನ್ಸ್ ವರ್ಕ್ ಇನ್ಸೈಡ್ ದಿ ಹೋಮ್ ವೈಲ್ ಸೆಲೆಬ್ರೇಟಿಂಗ್ ಮೇಲ್ ಚೆಫ್ಸ್ ಇನ್ ರೆಸ್ಟೋರೆಂಟ್ಸ್. ನೀವು ನೋಡಿ, ಮನೆಯಲ್ಲಿ ಅಡಿಗೆ ಮಾಡುವಂಥ ಕೆಲಸ ಹೆಣ್ಣಿನದು. ಅಂದರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ, ಹೋಟೆಲ್ಗಳಲ್ಲಿ ಇವಾಗ ಗಂಡು ಸಹ ಅಡಿಗೆ ಮಾಡ್ತಾರೆ, ಗಂಡಸರು ಸಹ ಇರ್ತಾರೆ. ಕ್ರೈಯಿಂಗ್ ಈಸ್ ಅ ಹ್ಯೂಮನ್ ಕೆಪಾಸಿಟಿ ಯಟ್ ಬಾಯ್ಸ್ ಆರ್ ಆಫನ್ ಡಿಸ್ಕರೇಜ್ಡ್ ಫ್ರಮ್ ಇಟ್. ಸಹಜ, ಮನುಷ್ಯ ಅಂದಮೇಲೆ ನಗ್ತಾನೆ, ಅಳ್ತಾನೆ, ಅದು ಸಹಜ. ಆದರೆ ಗಂಡಸರಿಗೆ ಅಥವಾ ಗಂಡು ಮಕ್ಕಳಿಗೆ ಅತ್ರೆ ಅದು ಹೇಡಿಗಳ ಒಂದು ಲಕ್ಷಣ ಅನ್ನೋ ರೀತಿ ಸಮಾಜ ಹೇಳುತ್ತೆ. ಲೀಡರ್ಶಿಪ್ ಇಸ್ ನಾಟ್ ಬಯಾಲಜಿಕಲಿ ಮೇಲ್ ಯಟ್ ಅಥಾರಿಟಿ ಹ್ಯಾಸ್ ಹಿಸ್ಟೋರಿಕಲಿ ಬೀನ್ ಮ್ಯಾಸ್ಕ್ಯುಲೈನ್ಸ್ಡ್. ಲೀಡರ್ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂತಂದ್ರೆ ಒಬ್ಬ ಗಂಡನ್ನೇ ಸಮಾಜ ಯಾವತ್ತೂ ಒಂದು ಆ ಪರಿಕಲ್ಪನೆಯನ್ನೇ ಕೊಡ್ತಾ ಇರುತ್ತೆ. ಹಾಗಾಗಿ ಸೆಕ್ಸ್ ಇಸ್ ಬಯಾಲಜಿಕಲ್, ಜೆಂಡರ್ ಇಸ್ ಲಾರ್ಜ್ಲಿ ಸೋಷಿಯಲ್. ಸೆಕ್ಸ್ ಅನ್ನೋದು ಬಯಾಲಜಿಕಲ್ ಆದರೆ ಜೆಂಡರ್ ಸೋಷಿಯಲ್ ಆಗಿ ಬಂದಿರೋದು. ಸೊ ದಿಸ್ ಡಿಸ್ಟಿಂಕ್ಷನ್ ಚೇಂಜಸ್ ಹೌ ವಿ ಸಿ ದ ವರ್ಲ್ಡ್. ಇಟ್ ಶೋಸ್ ದಟ್ ಮೆನಿ ಥಿಂಗ್ಸ್ ಟ್ರೀಟೆಡ್ ಆಸ್ ನ್ಯಾಚುರಲ್ ಆರ್ ಆಕ್ಚುಲಿ ಹಿಸ್ಟೋರಿಕಲ್ ಹ್ಯಾಬಿಟ್ಸ್. ಎಷ್ಟೋ ವಿಷಯಗಳನ್ನು ನಾವು ನ್ಯಾಚುರಲ್ ಅಂತಂದ್ರೆ ನೈಸರ್ಗಿಕವಾಗಿ ಬಂದಿರೋದು, ಸಹಜ ಅಂತ ನಾವು ಒಪ್ಕೊಂಡಿರ್ತೇವೋ ಅಂತಹ ವಿಷಯಗಳು ಸಹ ಏನಾಗಿರೋದು ಹಿಸ್ಟೋರಿಕಲ್ ಹ್ಯಾಬಿಟ್ಸ್. ಅದು ಐತಿಹಾಸಿಕವಾಗಿ ಹಿಂದಿನಿಂದ ನಾವೇ ಅಂತ ಹ್ಯಾಬಿಟ್ಸ್ ಅನ್ನು ಬಿಲ್ಡ್ ಮಾಡ್ಕೊಂಡಿರೋದು. ಜೆಂಡರ್ ಆಫನ್ ಫೀಲ್ಸ್ ನಾರ್ಮಲ್ ಬಿಕಾಸ್ ಇಟ್ ಇಸ್ ಎವ್ರಿವೇರ್ ಅಲ್ವಾ? ಇದು ಎಲ್ಲ ಕಡೆನೂ ಈ ಒಂದು ಡಿಸ್ಟಿಂಕ್ಷನ್ ನಮ್ಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಮಗೆ ಏನು ವಿಶೇಷ, ವಿಚಿತ್ರ ಅಂತ ಅನ್ಸೋದೇ ಇಲ್ಲ. influences clothing norms, mobility, speech patterns, career expectations, domestic labor, inheritance practices, safety precautions, emotional expression and leadership roles. ಎಲ್ಲವನ್ನ ಸಹ ಜೆಂಡರ್ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. Women entering public life may be asked how she will balance family responsibility. ಕಾರ್ಪೊರೇಟ್ ಕಂಪನಿಗಳಿಗೆ ಎಂಟರ್ ಆಗಬೇಕಾದ್ರೆ ಇಂಟರ್ವ್ಯೂದಲ್ಲಿ ಕೇಳ್ತಾರೆ, ಮನೆ ಕೆಲಸಗಳನ್ನ ಹೇಗೆ ನಿರ್ವಹಿಸ್ತೀರಿ ಅನ್ನೋ ರೀತಿ. ಮನೆ ಕೆಲಸಗಳನ್ನು ನಿರ್ವಹಿಸಲೇಬೇಕು ನೀವು, ಅದು ಇದು ಎರಡನ್ನೂ ಮಾಡಲೇಬೇಕು ಅನ್ನುವಂಥ ಒಂದು ಭಾವನೆ ಮೊದಲೇ ಇರುತ್ತೆ. ಅ ಮ್ಯಾನ್ ಎಂಟರಿಂಗ್ ಪೇರೆಂಟ್ಹುಡ್ ಮೇ ಬಿ ಪ್ರೇಸ್ಡ್ ಫಾರ್ ಬೇಸಿಕ್ ಕೇರ್ ಗಿವಿಂಗ್ ಒನ್ಸ್ ಎಕ್ಸ್ಪೆಕ್ಟೆಡ್ ಆಟೋಮೆಟಿಕಲಿ ಫ್ರಮ್ ವುಮೆನ್. ಕೆಲವೊಂದು ಕಡೆ ಪುರುಷರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅವರಿಗೂ ಸಹ ಮೆಚ್ಚುಗೆ ವ್ಯಕ್ತ ಆಗುತ್ತೆ. ಕೆಲವೊಂದು ಕಡೆ ಅದನ್ನ ಪುರುಷರಾಗಿ ನೀನು ಕೆಲಸ ಮಾಡಬೇಕು ಅನ್ನುವಂಥ ಭಾವನೆ ಸಹ ಇರುತ್ತೆ. ಮನೆ ಕೆಲಸ ಹೆಣ್ಮಕ್ಳಿಗೆ ಮಾತ್ರ ಸೀಮಿತ, ಹಿರಿಯರನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ಹೆಣ್ಮಕ್ಳು ಮಾಡೋದು ಅಥವಾ ಹೆಂಗಸರು ಮಾಡೋದು ಅನ್ನುವಂಥ ಒಂದು ಅಭಿಪ್ರಾಯ ಸಹ ಇದೆ. ಸೊ ದೀಸ್ ರಿಯಾಕ್ಷನ್ಸ್ ರಿವೀಲ್ ದ್ಯಾಟ್ ಜೆಂಡರ್ ಇಸ್ ನಾಟ್ ಓನ್ಲಿ ಪರ್ಸನಲ್ ಐಡೆಂಟಿಟಿ, ಇಟ್ ಇಸ್ ಸೋಷಿಯಲ್ ಆರ್ಗನೈಸೇಷನ್. ಜೆಂಡರ್ ಅನ್ನೋದು ಬರೀ ಪರ್ಸನಲ್ ಐಡೆಂಟಿಟಿಯಾಗಿ ಉಳಿದಿಲ್ಲ, ಅದು ಸೋಷಿಯಲ್ ಆರ್ಗನೈಸೇಷನ್, ಸಮಾಜದಲ್ಲೇ ಒಂದು ವ್ಯವಸ್ಥಿತವಾಗಿ ಬಂದ್ಬಿಟ್ಟಿದೆ. ಟೆಲ್ಸ್ ಪೀಪಲ್ ವ್ಯಾರ್ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಸ್ಟ್ಯಾಂಡ್. ನೀವೆಲ್ಲಿರಬೇಕು, ಹೇಗಿರಬೇಕು ಅಂತ ಸಮಾಜ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇನ್ನೊಂದು ವಿಷಯ ಬರೋದು ಇಲ್ಲಿ ಪೆಟ್ರಿಯಾರ್ಕಿ ಅಂತಂದ್ರೆ ರೆಫರ್ಸ್ ಟು ಅ ಸಿಸ್ಟಮ್ ಇನ್ ವಿಚ್ ಮೆನ್ ಆಸ್ ಅ ಗ್ರೂಪ್ ಹೋಲ್ಡ್ ಗ್ರೇಟರ್ ಪವರ್ ಇನ್ ಫ್ಯಾಮಿಲಿ, ಇಕನಾಮಿ, ಪೊಲಿಟಿಕ್ಸ್, ರಿಲಿಜನ್ ಆ್ಯಂಡ್ ಕಲ್ಚರ್. ಪಿತೃಪ್ರಧಾನ ವ್ಯವಸ್ಥೆ, ಪುರುಷ ಪ್ರಧಾನ ವ್ಯವಸ್ಥೆ ಅಂತ ಹೇಳ್ತೇವೆ. ಅಂದರೆ ಪುರುಷರು ಮನೆಯಲ್ಲಿ ಅಂತಂದರೆ ಕುಟುಂಬದಲ್ಲಾಗಿರಬಹುದು, ಆರ್ಥಿಕ ವ್ಯವಸ್ಥೆಯಲ್ಲಿ, ರಾಜಕೀಯದಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ, ಸಾಂಸ್ಕೃತಿಕ ವಿಭಾಗಗಳಲ್ಲಿ ಹೆಚ್ಚು ಪುರುಷರೇ ಅಧಿಕಾರವನ್ನು ಹೊಂದಿರ್ತಾರೆ. ಇಟ್ ಡಸ್ ನಾಟ್ ಮೀನ್ ಎವ್ರಿ ಮ್ಯಾನ್ ಇಸ್ ಪವರ್ಫುಲ್ ಆರ್ ಎವ್ರಿ ವುಮೆನ್ ಪವರ್ಲೆಸ್. ಹಾಗಂತ ಪ್ರತಿಯೊಬ್ಬ ಪುರುಷರು ಪವರ್ಫುಲ್ ಆಗಿರುತ್ತಾರೆ, ಮಹಿಳೆಯರಿಗೆ ಪವರೇ ಇರೋದಿಲ್ಲ ಅಂತಲ್ಲ. Rather, it means institutions and norms
tend to distribute authority, resources, legitimacy in male favoring ways. ಅಂದರೆ ಯಾವ ಸಂಸ್ಥೆಗಳಿದೆಯೋ, ಯಾವ್ಯಾವ ರೂಢಿಗಳು, ರೂಲ್ಸ್ಗಳಿದೆಯೋ ಅದೆಲ್ಲ ಹೇಗಿದೆ ಅಂತಂದರೆ ಈ ಅಥಾರಿಟಿ, ಅಧಿಕಾರವನ್ನು, ಸಂಪನ್ಮೂಲಗಳನ್ನು, ಲೆಜಿಟಿಮೆಸಿಯನ್ನು ಪುರುಷರಿಗೆ ಉಪಯೋಗ ಆಗೋ ರೀತಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಪೆಟ್ರಿಯಾರ್ಕಿ ಎಲ್ಲೆಲ್ಲಿ ನಮ್ಗೆ ಕಂಡು ಬರುತ್ತೆ ಅಂತಂದರೆ ಪ್ರಿಫರೆನ್ಸ್ ಫಾರ್ ಸನ್ಸ್, ಗಂಡು ಮಕ್ಕಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡೋದು. ಇನ್ಹೆರಿಟೆನ್ಸ್ ಪ್ಯಾಟರ್ನ್ಸ್ ಪ್ರಿವಿಲೇಜಿಂಗ್ ಮೆನ್. ಇನ್ಹೆರಿಟೆನ್ಸ್ ಪ್ಯಾಟರ್ನ್ಸು ಹಿಂದಿನ ಆಸ್ತಿ ಮುಂದಿನವರಿಗೆ ರವಾನೆ ಆಗುತ್ತೆ. ಕೆಲವೊಂದು ಆಚರಣೆಗಳಲ್ಲಿ ಪುರುಷರಿಗೆ ಹೆಚ್ಚು ಪ್ರಾಧಾನ್ಯತೆ ಇರೋದು. ಮೆನ್ ಡಾಮಿನೇಟಿಂಗ್ ಪಬ್ಲಿಕ್ ಲೀಡರ್ಶಿಪ್ ಅಲ್ವಾ, ರಾಜಕೀಯದಲ್ಲಿ ಪುರುಷರ ಒಂದು ಪ್ರಾಧಾನ್ಯತೆ, ಅವರಿಗೆ ಹೆಚ್ಚು ಬಲ ಇರೋದು, ಅವರ ಸಂಖ್ಯೆ ಜಾಸ್ತಿ ಇರೋದನ್ನು ನೋಡಬಹುದು. ವಿಮೆನ್ ನೀಡಿಂಗ್ ಪರ್ಮಿಷನ್ಸ್ ಇನ್ ಪ್ರೈವೇಟ್ ಸ್ಪೇಸಸ್ ಅಲ್ವಾ, ಪ್ರೈವೇಟ್ ಸ್ಪೇಸ್ಗಳಲ್ಲಿ ಮಹಿಳೆಯರಿಗೆ ಬೇಕಾಗಿರುವಂತಹ ಪರ್ಮಿಷನ್ನು. ಅನ್ಪೇಯ್ಡ್ ಡೊಮೆಸ್ಟಿಕ್ ಲೇಬರ್ ಟ್ರೀಟೆಡ್ ಆಸ್ ಡ್ಯೂಟಿ ಅದರ್ ದೆನ್ ವರ್ಕ್. ಮನೆಯಲ್ಲಿ ಕೆಲಸ ಮಾಡೋದು ಅದು ನಿಮ್ಮ ಡ್ಯೂಟಿ, ಅದು ವರ್ಕ್ ಅಲ್ಲ ಅನ್ನೋ ರೀತಿ ಹೇಳ್ತಾರೆ. ಮೇಲ್ ವಾಯ್ಸಸ್ ಟೇಕನ್ ಮೋರ್ ಸೀರಿಯಸ್ಲಿ ಇನ್ ಡಿಸಿಷನ್ ಮೇಕಿಂಗ್. ಪುರುಷರ ಒಂದು ಅಭಿಪ್ರಾಯಗಳಿಗೆ ಹೆಚ್ಚಿನ ಮಹತ್ವ ಕೊಡೋದು. ಸೊ ದ ಜೀನಿಯಸ್ ಆಫ್ ಪೆಟ್ರಿಯಾರ್ಕಿ ಇಸ್ ದ್ಯಾಟ್ ಇಟ್ ಆಫನ್ ಡಿಸ್ಗೈಸಸ್ ಇಟ್ ಸೆಲ್ಫ್ ಆಸ್ ಟ್ರೆಡಿಷನ್ ಅಲ್ವಾ. ಅದು ಸಂಪ್ರದಾಯ, ಮೊದಲಿಂದ ಬಂದಿರೋದು ಅನ್ನೋ ಒಂದು ಹೆಸರಿನಲ್ಲಿ ಏನು ಬೇಕಾದರೂ ನಡೀತಾ ಇರುತ್ತೆ. ವಾಟ್ ಈಸ್ ರಿಪೀಟೆಡ್ ಫಾರ್ ಜನರೇಷನ್ ಬಿಗಿನ್ಸ್ ಟು ಲುಕ್ ನ್ಯಾಚುರಲ್. ಎಷ್ಟೋ ಕಾಲ ಹಾಗೆ ನಡೀತಾ ಬಂದಿದೆ ಅಂತಂದರೆ ನಮಗದು ಸ್ವಾಭಾವಿಕ ಅಂತ ಅನಿಸ್ಬಿಡುತ್ತೆ. ಹೌ ಸೊಸೈಟಿ ಟೀಚಸ್ ಜೆಂಡರ್. ಹಾಗಾದರೆ ಈ ಜೆಂಡರ್ ಅನ್ನೋದನ್ನು ಸಮಾಜ ಹೇಗೆ ನಮ್ಮೊಳಗಡೆ ತುಂಬುತ್ತೆ ಅಂತಂದರೆ, ನೋ ಚೈಲ್ಡ್ ಇಸ್ ಬಾರ್ನ್ ಬಿಲೀವಿಂಗ್ ಪಿಂಕ್ ಬಿಲಾಂಗ್ಸ್ ಟು ಗರ್ಲ್ಸ್ ಆರ್ ಟಿಯರ್ ಬಿಲಾಂಗ್ಸ್ ಟು ವೀಕ್ನೆಸ್. ಅಲ್ವಾ, ಇದು ಇಂಥ ಕಲರ್ ಅಂತಂದರೆ ಇದು ಮಹಿಳೆಯರಿಗೆ ಮಾತ್ರ ಸಂಬಂಧಪಟ್ಟಿರೋದು, ಹೆಣ್ಣಿಗೆ ಸಂಬಂಧಪಟ್ಟಿರೋದು. ಅಥವಾ ವೀಕ್ನೆಸ್ಸು, ಸ್ಟ್ರೆಂತು, ಈ ಥರ ವ್ಯಾಲ್ಯೂವನ್ನು ಇವರಿಗೆ ಹೀಗೆ ಅಂತ ಯಾವ ಮಗುವೂ ಹುಟ್ಟುತ್ತಾನೆ ಕಲಿಯೋದಿಲ್ಲ. ದೀಸ್ ಲೆಸನ್ಸ್ ಆರ್ ಟಾಟ್ ಎಲ್ಲಿ? ಹಾಗಾದರೆ ಮೊದಲು ನಾವು ನೋಡಿದ್ವಲ್ವಾ, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ. ಅಂದರೆ ಫ್ಯಾಮಿಲೀಸ್ ಆಫನ್ ಡಿವೈಡ್ ಚಾರ್ಸ್ ಅನ್ಈಕ್ವಲಿ, ರಿವಾರ್ಡ್ ಡಿಫರೆಂಟ್ ಬಿಹೇವಿಯರ್ಸ್ ಆ್ಯಂಡ್ ಕಮ್ಯುನಿಕೇಟ್ ಡಿಫರೆಂಟ್ ಫ್ರೀಡಮ್ಸ್. Daughter may learn caution, son may learn entitlement without anyone saying the word directly. ಮೊದಲು ನೋಡಿದ್ದ ಉದಾಹರಣೆಯಿಂದನೇ ಮನೆಯಲ್ಲೇ ಕೆಲಸಗಳನ್ನು ವಿಭಾಗಿಸಬೇಕಾದ್ರೆ ಗಂಡಿಗೆ ಇಂಥ ಕೆಲಸ, ಹೆಣ್ಣಿಗೆ ಇಂಥ ಕೆಲಸ ಅಂತ ಡಿವೈಡ್ ಮಾಡಿರ್ತಾರೆ. ಮತ್ತು ಬೇರೆ ಆ ಗಂಡು ಕೆಲವೊಂದು ವಿಚಾರಗಳನ್ನು ಸರಿಯಾಗಿ ವ್ಯಕ್ತಪಡಿಸಿದ್ರೆ ಅದಕ್ಕೆ ರಿವಾರ್ಡ್ ಇರುತ್ತೆ. ಇನ್ನು ಹೆಣ್ಣು ಬೇರೆ ಬೇರೆ ತನಗೆ ಕೊಟ್ಟಂಥ ಕೆಲಸಗಳನ್ನು ಸರಿಯಾಗಿ ಮಾಡಿದರೆ ಅವಾಗ ಹೆಣ್ಣಿಗೆ ರಿವಾರ್ಡ್. ಫ್ಯಾಮಿಲಿಯಲ್ಲಿ ಅದನ್ನು ಕಲಿಸ್ತಾರೆ. ಸ್ಕೂಲ್ ನೆಕ್ಸ್ಟು ಅಲ್ವಾ, ಸ್ಕೂಲಲ್ಲಿ ಟೀಚರ್ಸ್ ಇರಬಹುದು, ಪಿಯರ್ಸ್, ಸ್ನೇಹಿತರು ಇರಬಹುದು, ಟೆಕ್ಸ್ಟ್ ಬುಕ್ಗಳು, ಎಕ್ಸ್ಪೆಕ್ಟೇಷನ್, ಇವೆಲ್ಲ ಮತ್ತೆ ಆ ಸ್ಟೀರಿಯೋಟೈಪ್ಗಳನ್ನು ರೀಇನ್ಫೋರ್ಸ್ ಮಾಡುತ್ತೆ. ಬಾಯ್ ಅಂತಂದರೆ ಬೋಲ್ಡ್ ಆಗಿರಬೇಕು, ಗರ್ಲ್ ಒಬೀಡಿಯಂಟ್ ಆಗಿರಬೇಕು, ಬಾಯ್ ಸೈನ್ಸ್ ಓದಿದರೆ ಗರ್ಲ್ಸ್ ಕೇರ್ ವರ್ಕ್ಗಳನ್ನು ನೋಡ್ಕೋಬೇಕು. ಎರಡನೇದು ಸ್ಕೂಲ್. ಆಮೇಲೆ ಮೀಡಿಯಾ, ಸಿನಿಮಾ, ಮ್ಯೂಸಿಕ್, ಅಡ್ವರ್ಟೈಸ್ಮೆಂಟ್ಸು, ಡಿಜಿಟಲ್ ಕಲ್ಚರ್ ಅಲ್ವಾ, ಆಫನ್ ಸೆಲ್ ಎಕ್ಸಾಜರೇಟೆಡ್ ಫೆಮಿನಾನಿಟಿ ಆ್ಯಂಡ್ ಮೆಸ್ಕ್ಯುಲಾನಿಟಿ. ಬ್ಯೂಟಿ ಫಾರ್ ಒನ್ ಜೆಂಡರ್, ಟಫ್ನೆಸ್ ಫಾರ್ ಅನದರ್. ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಸೌಂದರ್ಯ, ಪುರುಷರಿಗೆ ಸಂಬಂಧಪಟ್ಟ ಹಾಗೆ ಟಫ್ನೆಸ್, ಸ್ಟ್ರೆಂತ್, ಮೆಸ್ಕ್ಯುಲಾನಿಟಿ ಅಂತ ಕರಿತೇವೆ. ಆ ರೀತಿಯ ಲಕ್ಷಣಗಳನ್ನು ಮೊದಲೇ ಮೀಡಿಯಾ ತುಂಬಿರುತ್ತೆ. ಪಿಯರ್ ಗ್ರೂಪ್ಸ್, ಚಿಲ್ಡ್ರನ್ ಪೊಲೀಸ್ ಒನ್ ಅನದರ್ ಕ್ವಿಕ್ಲಿ. ರಿಯಲ್ ಮ್ಯಾನ್ ನೋಡಿ, ನಿಜವಾದ ಗಂಡು ಅಂದ್ರೆ ಹೀಗಿರಬೇಕು, ಗುಡ್ ಗರ್ಲ್, ಟೂ ಲೌಡ್, ಟೂ ಸಾಫ್ಟ್, ಈ ಥರ ಕೆಲವೊಂದು ಲಕ್ಷಣಗಳನ್ನು ಹೀಗಿದ್ರೆ ಒಳ್ಳೆಯದು ಅಂತ ಈ ಪಿಯರ್ ಗ್ರೂಪ್ಸ್ ಅಥವಾ ಚಿಲ್ಡ್ರನ್ ಸ್ನೇಹಿತರು ಮೊದಲೇ ನಮ್ಮಲ್ಲಿ ಬೆಳೆಸಿರ್ತಾರೆ. ಸೋಷಿಯಲ್ ಕನ್ಫರ್ಮಿಟಿ ಬಿಗಿನ್ಸ್ ಅರ್ಲಿ. ಇದಾದ್ಮೇಲೆ ರಿಲಿಜನ್ ಮತ್ತು ಕಸ್ಟಮ್. ಬಿಲೀಫ್ಸ್ ಆರ್ ಆಫನ್ ಇಂಟರ್ಪ್ರಿಟೆಡ್ ಥ್ರೂ ಹಿಸ್ಟೋರಿಕಲ್ ಪವರ್ ಸ್ಟ್ರಕ್ಚರ್ಸ್ ಆ್ಯಂಡ್ ಪ್ರೆಸೆಂಟೆಡ್ ಅಟ್ ಎಟರ್ನಲ್ ಟ್ರೂತ್ಸ್. ಬಿಲೀಫ್ಸ್ಗಳು ಬಂದಿರುತ್ತೆ ಅದರಲ್ಲಿ, ರಿಲಿಜನ್ ಮತ್ತು ಕಸ್ಟಮ್ಗಳಿಂದ. ಜೆಂಡರ್ ಇಸ್ ಟಾಟ್ ನಾಟ್ ಥ್ರೂ ಒನ್ ಲೆಕ್ಚರ್ ಬಟ್ ಥ್ರೂ 1000 ಆರ್ಡಿನರಿ ಮೂಮೆಂಟ್ಸ್. ಒಂದು ಲೆಕ್ಚರ್ಗಳಿಂದ ಜೆಂಡರ್ ಅನ್ನೋದನ್ನು ಕಲಿಸೋದಿಲ್ಲ. ಪದೇ ಪದೇ ಬೇರೆ ಬೇರೆ ಸಂದರ್ಭದಲ್ಲಿ ಮನಸ್ಸಲ್ಲಿ ಅದನ್ನು ಹೀಗಿದ್ರೆ ಸರಿಯಾಗಿರುತ್ತೆ, ಸಮಾಜ ಇದೇ ರೀತಿ ಇರೋದು, ನೀನು ಅಡ್ಜಸ್ಟ್ ಆಗಬೇಕು ಅಂತದನ್ನು ತಿಳಿಸ್ತಾ ಇರ್ತಾರೆ. ವಾಟ್ ಥಿಂಕರ್ಸ್ ನೋಟಿಸ್ಡ್.
ಬೇರೆ ಬೇರೆ ಥಿಂಕರ್ಸ್ಗಳು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತಂದರೆ, ಸೈಮನ್ ಡಿ ಬಾಯರ್ offered one of the most famous insights in gender theory: one is not born but becomes a woman. She meant that society constructs femininity through expectations and conditioning. ಅಂದರೆ ಹುಟ್ಟುತ್ತಾನೆ ಯಾರು ಮಹಿಳೆಯಾಗಿ ಹುಟ್ಟೋದಿಲ್ಲ, ಹೆಣ್ಣಾಗಿ ಹುಟ್ಟುತ್ತಾಳೆ ಅಷ್ಟೇ, ಫಿಮೇಲ್ ಆಗಿರುತ್ತಾಳೆ. ಆದರೆ ಮಹಿಳೆ ಅನ್ನೋದನ್ನು ಸಮಾಜ ಆರೋಪಿಸಿರುತ್ತೆ ನಮ್ಮ ಮೇಲೆ. ಅಂತಂದರೆ ಸೊಸೈಟಿ ಫೆಮಿನಾನಿಟಿ ಮತ್ತು ಎಕ್ಸ್ಪೆಕ್ಟೇಷನ್, ಕಂಡೀಷನಿಂಗ್ ಇದ್ರ ಮೂಲಕ ಮಹಿಳೆಯನ್ನಾಗಿ ರೂಪಿಸಿರುತ್ತೆ, ಮಹಿಳೆ ಆಗಬೇಕಾಗುತ್ತೆ. ಆಮೇಲೆ ಆ್ಯನ್ ಆಕ್ಲೆ ಹೆಲ್ಪ್ಡ್ ಪಾಪ್ಯುಲರೈಸ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಸೆಕ್ಸ್ ಆ್ಯಂಡ್ ಜೆಂಡರ್, ಕ್ಲಾರಿಫೈಯಿಂಗ್ ದಟ್ ಬಯಾಲಜಿ ಆ್ಯಂಡ್ ಸೋಷಿಯಲ್ ರೋಲ್ ಆರ್ ನಾಟ್ ದಿ ಸೇಮ್ ಥಿಂಗ್. ಸೆಕ್ಸ್ ಮತ್ತು ಜೆಂಡರ್ ನಡುವಿನ ಡಿಫ್ರೆನ್ಸ್ ಬಯಾಲಜಿ ಬೇರೆ, ಸೋಷಿಯಾಲಜಿ ಬೇರೆ, ಅಥವಾ ಸೋಷಿಯಲ್ ರೋಲ್ ಬೇರೆ ಅನ್ನೋದನ್ನು ತಿಳಿಸಿದವರು ಆ್ಯನ್ ಆಕ್ಲೆ. ಇನ್ನು ಬಿ ಆರ್ ಅಂಬೇಡ್ಕರ್ ರೆಕಗ್ನೈಸ್ ದಟ್ ನೋ ಸೊಸೈಟಿ ಕ್ಯಾನ್ ಬಿ ಜಸ್ಟ್ ವೈಲ್ ವಿಮೆನ್ ರಿಮೇನ್ ಸಬಾರ್ಡಿನೇಟ್. ಅಂಬೇಡ್ಕರ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ಮಹಿಳೆಯನ್ನ ದೌರ್ಜನ್ಯಕ್ಕೆ ಒಳಪಡಿಸಿ ಯಾವ ಸಮಾಜವೂ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಅಡ್ವೊಕೇಸಿ ಫಾರ್ ಲೀಗಲ್ ರಿಫಾರ್ಮ್, ಪ್ರಾಪರ್ಟಿ ರೈಟ್ಸ್ ಅಂಡ್ ಡಿಗ್ನಿಟಿ ಲಿಂಕ್ಡ್ ವಿಮೆನ್ಸ್ ಫ್ರೀಡಮ್ ಟು ಡೆಮೋಕ್ರೆಟಿಕ್ ಪ್ರೋಗ್ರೆಸ್. ಹಾಗಾಗಿ ಮಹಿಳೆಯರಿಗೂ ಸಹ ಲೀಗಲ್ ಆಗಿ ಸರಿಯಾದ ಸ್ಥಾನಮಾನ ಸಿಗಬೇಕು, ಪ್ರಾಪರ್ಟಿ ರೈಟ್ಸ್ ಬೇಕು, ಮತ್ತು ಡಿಗ್ನಿಟಿ. ಹೀಗಾಗಿ ಇದೆಲ್ಲ ಇದ್ದರೆ ಮಾತ್ರ ಡೆಮೋಕ್ರಸಿ ಒಳ್ಳೆ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ, ಡೆಮೋಕ್ರಸಿ ಬೆಳೀಲಿಕ್ಕೆ ಸಾಧ್ಯ. ಸಾವಿತ್ರಿಬಾಯಿ ಫುಲೆ ಚಾಲೆಂಜ್ ಒನ್ ಆಫ್ ದಿ ಓಲ್ಡೆಸ್ಟ್ ಎಕ್ಸ್ಕ್ಲೂಷನ್ಸ್ ಬೈ ಪಯೋನಿಯರಿಂಗ್ ಗರ್ಲ್ಸ್ ಎಜುಕೇಷನ್ ಇನ್ ಇಂಡಿಯಾ. ಶಿ ಅಂಡರ್ಸ್ಟುಡ್ ದ್ಯಾಟ್ ಲಿಟ್ರಸಿ ಇಸ್ ನಾಟ್ ಮಿಯರ್ಲಿ ಲರ್ನಿಂಗ್, ಇಟ್ ಇಸ್ ಲಿಬರೇಷನ್. ಅಂತಂದರೆ ಬರೀ ಲರ್ನಿಂಗ್ ಅಲ್ಲ, ಅದು ಮಹಿಳೆಯರನ್ನು ಮುಕ್ತಗೊಳಿಸುವಂತಹ ಒಂದು ಸಾಧನ. ಗ್ರೇಟ್ ಥಿಂಕರ್ಸ್ ಆಫನ್ ಬಿಗಿನ್ ಬೈ ನೇಮಿಂಗ್ ವಾಟ್ ಅದರ್ಸ್ ಟ್ರೀಟ್ ಆಸ್ ನಾರ್ಮಲ್. ಬೇರೆಯವರು ನಾರ್ಮಲ್ ಇದು ನಡೀತಾ ಇರೋದೇ ಅಂತ ಯಾವುದನ್ನು ಅಂದ್ಕೊಂಡಿದ್ರೋ, ಇಲ್ಲ ಅದರಲ್ಲಿ ಈ ರೀತಿ ವಿಷಯಗಳಿದೆ, ಈ ರೀತಿ ಸುಧಾರಣೆಗಳಾಗಬೇಕು ಅಂತ ದೊಡ್ಡ ದೊಡ್ಡ ಥಿಂಕರ್ಸ್ಗಳು ಹೇಳಿದರು. ಭಾರತದಲ್ಲಿ ಇಂಡಿಯಾ ಹ್ಯಾಸ್ ಚೇಂಜ್ಡ್ ಡ್ರಾಮ್ಯಾಟಿಕಲಿ ಅಲ್ವಾ, ಯಟ್ ಚೇಂಜ್ ಆ್ಯಂಡ್ ಇನ್ಇಕ್ವಾಲಿಟಿ ಕೋ ಎಕ್ಸಿಸ್ಟ್. ಆದರೂ ಸಹಿತ ಇನ್ಇಕ್ವಾಲಿಟಿ ಇನ್ನೂ ಇದೆ. ಬದಲಾವಣೆ ಸಂದರ್ಭದಲ್ಲಿ ಎಜುಕೇಷನ್ನಲ್ಲಿ ನೋಡೋದಾದರೆ ಫೀಮೇಲ್ ಲಿಟ್ರಸಿ ಆ್ಯಂಡ್ ಎನ್ರೋಲ್ಮೆಂಟ್ ಹ್ಯಾವ್ ಇಂಪ್ರೂವ್ಡ್ ಸಿಗ್ನಿಫಿಕೆಂಟ್ಲಿ, yet dropout patterns, safety concerns, household labor burdens, early marriage pressure still affect many girls. ಅದೊಂದು ಸಮಸ್ಯೆ ಎಜುಕೇಷನ್ನಲ್ಲಿ. ಯಾವುದೇ ಶಬ್ದ ಕಠಿಣ ಇದೆ ಅಂತ ನನಗೆ ಅನಿಸೋದಿಲ್ಲ. ನನ್ನ ಪ್ರಕಾರ ಇಷ್ಟನ್ನಾದರೂ ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಸುಮ್ಮನೆ ಜಸ್ಟ್ ಓವರ್ ಆಲ್ ಈ ಟಾಪಿಕ್ಕು ನಿಮ್ಮ ಮೊದಲು ನಾನು ಹೇಳಿರೋದೆ, ಮೊದಲು ಬಂದಿರೋದೆ. ಹಾಗಾಗಿ ಇದರಲ್ಲಿ ಬಹಳ ಕಠಿಣವಾಗಿರೋದು ಯಾವುದೂ ಇಲ್ಲ. ನಿಮ್ಮ ಸಮಾಜವನ್ನು ಸರಿಯಾಗಿ ಒಬ್ಸರ್ವ್ ಮಾಡಿದರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನು ವರ್ಕ್, ಮೆನಿ ವುಮೆನ್ ಕಾಂಟ್ರಿಬ್ಯೂಟ್ ಎನಾರ್ಮಸ್ ಲೇಬರ್, ಬಟ್ ಮಚ್ ಆಫ್ ಇಟ್ ಇಸ್ ಅನ್ಪೇಯ್ಡ್ ಆ್ಯಂಡ್ ಅನ್ರೆಕಗ್ನೈಸ್ಡ್. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರಿಮೇನ್ಸ್ ಅ ಕಾಂಪ್ಲೆಕ್ಸ್ ಚಾಲೆಂಜ್ ಶೇಪ್ಡ್ ಬೈ ಸೇಫ್ಟಿ, ನಾರ್ಮ್ಸ್ ಆ್ಯಂಡ್ ಕೇರ್ ರೆಸ್ಪಾನ್ಸಿಬಿಲಿಟಿ, ಜಾಬ್ ಡಿಸೈನ್ ಆ್ಯಂಡ್ ಮೆಷರ್ಮೆಂಟ್ ಗ್ಯಾಪ್ಸ್. ವರ್ಕಿಗೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಬೇರೆ ಬೇರೆ ವಿಭಿನ್ನತೆ ಇದೆ. ಇನ್ನು ಕೇರ್ ವರ್ಕ್ ಅಂತಂದರೆ cooking, cleaning, elder care, child care, emotional management of households. So these tasks sustain economies, yet often remain invisible in national narratives. ಇಕಾನಮಿಲಿ ಇದೆಲ್ಲ ನೋಡ್ತೇವೆ, ಆದರೆ ನ್ಯಾಷನಲ್ ನರೇಟಿವ್ಗಳಲ್ಲಿ ಇದೆಲ್ಲ ನಾವು ಇಲ್ಲಿ ಕಾಣಿಸೋದೇ ಇಲ್ಲ. ನಮಗೆ ಮುಖ್ಯವಾದ ಪ್ರಮುಖ ಚರ್ಚೆಗಳಲ್ಲಿ ಈ ವಿಷಯಗಳು ಬರೋದೇ ಇಲ್ಲ. ಸೇಫ್ಟಿ, ಫಿಯರ್ ಚೇಂಜಸ್ ಫ್ರೀಡಮ್, ಹರಾಸ್ಮೆಂಟ್, violence and unsafe public places reduce mobility, opportunity and peace of mind. ಹರಾಸ್ಮೆಂಟ್, ವೈಲೆನ್ಸು, ಅನ್ಸೇಫ್ ಸ್ಪೇಸ್ಗಳಿದ್ದರೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಸಂಚರಿಸ್ಲಿಕ್ಕೆ ಆಗೋದಿಲ್ಲ, ಅವಕಾಶಗಳು ಕಡಿಮೆ ಆಗಿಬಿಡುತ್ತೆ, ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ಬಹುದು. ರಿಪ್ರೆಸೆಂಟೇಷನ್ನಲ್ಲಿ ವಿಮೆನ್ ಹ್ಯಾವ್ ಅಡ್ವಾನ್ಸ್ಡ್ ಇನ್ ಪಾಲಿಟಿಕ್ಸ್, ಬ್ಯೂರೋಕ್ರಸಿ, ಸ್ಪೋರ್ಟ್ಸ್, ಸೈನ್ಸ್, ಆರ್ಮ್ಡ್ ಫೋರ್ಸಸ್, ಆಂಟರ್ಪ್ರಿನರ್ಶಿಪ್ ಆ್ಯಂಡ್ ಆರ್ಟ್ಸ್. ಎಟ್ ಲೀಡರ್ಶಿಪ್ ರಿಮೇನ್ ಅನ್ಈವನ್ ಅಕ್ರಾಸ್ ಸೆಕ್ಟರ್ಸ್. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹಿಳೆ ಇದ್ದರೂ ಸಹ ಲೀಡರ್ಶಿಪ್ ಪ್ರಮುಖ ಸ್ಥಾನಗಳಿಗೆ ಹೋಗೋದು ಸಾಧ್ಯ ಆಗ್ತಾ ಇಲ್ಲ. ಹೆಲ್ತ್ ಮತ್ತು ನ್ಯೂಟ್ರಿಷನ್ನಲ್ಲಿ ಇನ್ ಸಮ್ ಕಾಂಟೆಕ್ಸ್ಟ್ ಗರ್ಲ್ಸ್ ಆ್ಯಂಡ್ ವುಮೆನ್ ಸ್ಟಿಲ್ ರಿಸೀವ್ ಲೋವರ್ ಪ್ರಿಯಾರಿಟಿ ಇನ್ ಹೆಲ್ತ್ ಕೇರ್ ಆ್ಯಂಡ್ ಆರ್ ಫುಡ್ ಅಲೋಕೇಶನ್. ಮಹಿಳೆಯರಿಗೆ ಸರಿಯಾದ ಆದ್ಯತೆ ಸಿಗಲ್ಲ. ಪ್ರೋಗ್ರೆಸ್ ಇಸ್ ರಿಯಲ್, ಸೊ ಅನ್ಫಿನಿಶ್ಡ್ ಜಸ್ಟಿಸ್. ಪ್ರೋಗ್ರೆಸ್ ಆಗ್ತಾ ಇದೆ, ಒಪ್ಕೊಳ್ಳೋಣ, ಆದರೆ ಸಮಾನವಾಗಿ ಸರಿಯಾದ ನ್ಯಾಯ ಇನ್ನೂ ಸ್ಥಾಪನೆ ಆಗಿಲ್ಲ.
ಮತ್ತು ಡಬಲ್ ಬರ್ಡನ್ ಅಂತಂದರೆ ಮೆನಿ ವಿಮೆನ್ ನೌ ಪರ್ಫಾರ್ಮ್ ಪೇಡ್ ವರ್ಕ್ ಔಟ್ಸೈಡ್ ದಿ ಹೋಮ್ ವೈಲ್ ಕಂಟಿನ್ಯೂಯಿಂಗ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಫಾರ್ ಡೊಮೆಸ್ಟಿಕ್ ಲೇಬರ್ ಇನ್ಸೈಡ್ ಇಟ್. ಹೊರಗಡೆ ಸಹ ವರ್ಕ್ ಮಾಡ್ತಾ ಇರ್ತಾರೆ, ಅದೇ ರೀತಿ ಮನೆಯಲ್ಲಿ ಮಾಡಬೇಕಾದ ಕೆಲಸಗಳನ್ನು ಇವರೇ ನಿರ್ವಹಿಸ್ತಾ ಇರ್ತಾರೆ. ಡೇಯಲ್ಲಿ ಆಫೀಸಿಗೆ ಹೋದರೆ ಈವ್ನಿಂಗ್ ಹೌಸ್ ಹೋಲ್ಡ್ ವರ್ಕ್ ಇರುತ್ತೆ, ಎಮೋಷ್ನಲ್ ಕೇರ್ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೇವೆ ಡಬಲ್ ಬರ್ಡನ್. ಡಬಲ್ ಬರ್ಡನ್ ಅಂತಂದರೆ ಹೊರಗಿನ ಕೆಲಸ ಮತ್ತು ಮನೆ ಕೆಲಸ ಎರಡೂ ಕಡೆಯಿಂದ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಮಾಡರ್ನಿಟಿ ಆಫನ್ ಇನ್ವೈಟೆಡ್ ವಿಮೆನ್ ಇನ್ ಟು ದ ವರ್ಕ್ ಫೋರ್ಸ್ ವಿತೌಟ್ ಫುಲ್ಲಿ ಇನ್ವೈಟಿಂಗ್ ಮೆನ್ ಇನ್ ಟು ಈಕ್ವಲ್ ಕೇರ್ ಗಿವಿಂಗ್. ಇಲ್ಲಿ ಸಮಸ್ಯೆ ಇರೋದು, ಮಹಿಳೆಯನ್ನ ಹೊರಗಡೆ ಕೆಲಸವನ್ನ ಮಾಡಿ ಅಥವಾ ಅಲ್ಲಿ ನಿಮಗೆ ಪ್ರೋತ್ಸಾಹ ಇದೆ ಅಂತ ಕರೆದ್ರೂ ಸಹ ಪುರುಷರು ಮನೆ ಕೆಲಸಗಳನ್ನು ನಿರ್ವಹಿಸಬೇಕಲ್ವಾ. ಮನೆ ಕೆಲಸಗಳನ್ನು ಮಹಿಳೆ ಪುರುಷರು ಒಟ್ಟಿಗೆ ಸೇರಿಕೊಂಡು ನಿರ್ವಹಿಸಿದ್ರೆ ಮಹಿಳೆ ಹೊರಗಿನ ಕೆಲಸಗಳಲ್ಲಿ ಚೆನ್ನಾಗಿ ಪಾಲ್ಗೊಳ್ಬಹುದು. ಆದರೆ ಆ ಒಂದು ಪ್ರಿಪರೇಷನ್ ಇಲ್ಲದೇನೆ ಮಹಿಳೆಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಆಸ್ ಅ ರಿಸಲ್ಟ್ ಎಂಪವರ್ಮೆಂಟ್ ಕ್ಯಾನ್ ಅರೈವ್ ಕ್ಯಾರಿಂಗ್ ಎಕ್ಸಾಷನ್. ಎಂಪವರ್ಮೆಂಟ್ ಮಾಡಿದ್ದೇವೆ ಅಂತ ಹೇಳಿದ್ರು, ಧಾರಣೆಗಳಾಗಿದೆ ಅಂತ ಹೇಳಿದ್ರು, ಎಕ್ಸಾಷನ್ಗೆ ಅದು ಕಾರಣ ಆಗ್ತಾ ಇದೆ. ಮತ್ತು ಮಹಿಳೆಯಿಂದ ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಾಗ ಮಾತ್ರ ಅಲ್ಲ, ಜೆಂಡರ್ ಅಂತಂದರೆ ಪುರುಷರ ಮೇಲೂ ಎಷ್ಟೋ ಪ್ರಭಾವಗಳನ್ನು ಬೀರ್ತಾ ಇದೆ. ಜೆಂಡರ್ ಇನ್ಇಕ್ವಾಲಿಟಿ ಪ್ರೈಮರ್ಲಿ ಹಾರ್ಮ್ಸ್ ವಿಮೆನ್ ಆ್ಯಂಡ್ ಮಾರ್ಜಿನಲೈಸ್ಡ್ ಜೆಂಡರ್ಸ್, ಬಟ್ ರಿಜಿಡ್ ಜೆಂಡರ್ ನಾರ್ಮ್ಸ್ ಆಲ್ಸೋ ಬರ್ಡನ್ ಮೆನ್. ಮೆನಿ ಬಾಯ್ಸ್ ಆರ್ ಟಾಟ್, ಪುರುಷರಿಗೆ ಏನು ಹೇಳ್ತಾರೆ, ಡು ನಾಟ್ ಕ್ರೈ, ಡು ನಾಟ್ ಅಪಿಯರ್ ವೀಕ್, ಅರ್ನ್ ನೋ ಮ್ಯಾಟರ್ ದ ಕಾಸ್ಟ್, ಸಪ್ರೆಸ್ ವಲ್ನರಬಿಲಿಟಿ, ಇಕ್ವೇಟ್ಸ್ ಅಗ್ರೆಷನ್ ವಿತ್ ಸ್ಟ್ರೆಂತ್, ಮೆಷರ್ ವರ್ತ್ ಥ್ರೂ ಇನ್ಕಮ್. ಇದೆಲ್ಲ ಪುರುಷರಿಗೆ ಸಂಬಂಧಪಟ್ಟಿರೋದು. ದೀಸ್ ಎಕ್ಸ್ಪೆಕ್ಟೇಷನ್ಸ್ ಕ್ಯಾನ್ ಪ್ರೊಡ್ಯೂಸ್ ಲೋನ್ಲಿನೆಸ್. ಇದರಿಂದ ಲೋನ್ಲಿನೆಸ್, ಇಮೋಷನಲ್ ರೆಪ್ರೆಷನ್, ರಿಸ್ಕ್ ಟೇಕಿಂಗ್, ಮೆಂಟಲ್ ಸ್ಟ್ರೇನ್ ಇದೆಲ್ಲ ಸಹ ಕ್ರಿಯೇಟ್ ಆಗ್ತಾ ಹೋಗ್ಬೋದು. ಜೆಂಡರ್ ಸ್ಟೀರಿಯೋಟೈಪ್ಸ್ ಹಾರ್ಮ್ ಬೋತ್ ವುಮೆನ್ ಆ್ಯಂಡ್ ಮೆನ್ ದೋ ನಾಟ್ ಈಕ್ವಲಿ. ಒಂದೇ ರೀತಿ ಅಲ್ಲದೆ ಇದ್ದರೂ ಎರಡೂ ವಿಭಾಗಗಳ ಮೇಲೆ ಈ ಜೆಂಡರ್ ಸ್ಟೀರಿಯೋಟೈಪ್ಗಳು ಹಾರ್ಮ್ ಮಾಡ್ತಾ ಇವೆ. ಹ್ಯೂಮನ್ ಸೊಸೈಟಿ ಲಿಬರೇಟ್ಸ್ ಎವ್ರಿ ಒನ್ ಫ್ರಾಮ್ ನ್ಯಾರೋ ರೂಲ್ಸ್. ಅಂದರೆ ಹ್ಯೂಮನ್ ಬೇರೆ, ಹ್ಯೂಮನ್ ಬೇರೆ. ಒಂದು ಮಾನವೀಯ ಸಮಾಜ ಹೇಗಿರುತ್ತೆ, ಲಿಬರೇಟ್ ಮಾಡುತ್ತೆ ನ್ಯಾರೋ ರೋಲ್ಗಳಿಂದ. ನ್ಯಾರೋ ರೋಲ್ ಅಂತಂದ್ರೆ ನೀವು ಹೀಗೆ ಇರಬೇಕು, ಇದನ್ನೇ ಮಾಡಬೇಕು ಅನ್ನುವಂತಹ ಸೀಮಿತ ವಿಚಾರಗಳಿಂದ ನಿಮ್ಮನ್ನು ಲಿಬರೇಟ್ ಮಾಡುತ್ತೆ, ನಿಮಗೆ ಸ್ವಾತಂತ್ರ್ಯ ಕೊಡುತ್ತೆ. ಇನ್ನು ಸಾಮಾಜಿಕವಾಗಿ ನಾವು ನೋಡುವಂಥ ಇನ್ನೊಂದು ಶಬ್ದ ಫೆಮಿನಿಸಮ್ ಅನ್ನೋದು. ಫ್ಯೂ ಐಡಿಯಾಸ್ ಆರ್ ಮೋರ್ ಮಿಸ್ಅಂಡರ್ಸ್ಟುಡ್ ದೆನ್ ಫೆಮಿನಿಸಮ್. ಏನು ಫೆಮಿನಿಸಮ್ ಅಂತಂದರೆ, ಫೆಮಿನಿಸಮ್ ಇಸ್ ದಿ ಬಿಲೀಫ್ ಆ್ಯಂಡ್ ಮೂಮೆಂಟ್ ದಟ್ ವಿಮೆನ್ ಡಿಸರ್ವ್ ಈಕ್ವಲ್ ರೈಟ್ಸ್, ಡಿಗ್ನಿಟಿ, ಆಪರ್ಚುನಿಟಿ, ಅಟಾನಮಿ ಆ್ಯಂಡ್ ಫ್ರೀಡಮ್. ಇಟ್ ಈಸ್ ನಾಟ್ ಹೇಟೆಡ್ ಆಫ್ ಮೆನ್ ಅಲ್ವಾ. ಪುರುಷರನ್ನು ವಿರೋಧಿಸಿದ್ದಲ್ಲ ಫೆಮಿನಿಟಿ ಆಗೋದಿಲ್ಲ. ಇಟ್ ಈಸ್ ನಾಟ್ ಹಾಸ್ಟಿಲಿಟಿ ಟುವರ್ಡ್ ಫ್ಯಾಮಿಲಿ. ಸ್ವತಂತ್ರವಾಗಿರ್ತಾರೆ ಹೆಣ್ಣು ಅಂತ ಫ್ಯಾಮಿಲಿನೇ ಬಿಟ್ಟು ಬಿಡೋದು ಅಂತ ಅಲ್ಲ. ಇಟ್ ಈಸ್ ನಾಟ್ ರಿಜೆಕ್ಷನ್ ಆಫ್ ಫೆಮಿನಿಟಿ ಅಲ್ವಾ, ಫೆಮಿನಾನಿಟಿಯನ್ನೇ ರಿಜೆಕ್ಷನ್ ಮಾಡೋದು ಅಂತಲ್ಲ. ಎಟ್ ಇಟ್ಸ್ ಕೋರ್ ಫೆಮಿನಿಸಮ್ ಆಸ್ಕ್ ಸಿಂಪಲ್ ಕ್ವಶನ್, ಏನು, ವೈ ಶುಡ್ ಜೆಂಡರ್ ಡಿಟರ್ಮೈನ್ ಫ್ರೀಡಮ್? ಜೆಂಡರಿಂದ ನನ್ನ ಸ್ವಾತಂತ್ರ್ಯ ಏಕೆ ನಿರ್ಧಾರ ಆಗಬೇಕು? ಇಟ್ ಗೋಲ್ಸ್ ಇನ್ಕ್ಲೂಡ್ ಈಕ್ವಲ್ ಎಜುಕೇಷನ್, ಈಕ್ವಲ್ ಪೇ, ಬಾಡಿಲಿ ಅಟಾನಮಿ, ಸೇಫ್ಟಿ, ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಆ್ಯಂಡ್ ರೆಸ್ಪೆಕ್ಟ್. ಎಲ್ಲ ಸಹ ಮಹಿಳೆಗೂ ಸರಿಯಾಗಿ ಸಿಗಬೇಕು. ವೆನ್ಎವರ್ ಸಮ್ವನ್ ಬಿಲೀವ್ಸ್ ವುಮೆನ್ ಆರ್ ಫುಲ್ಲಿ ಹ್ಯೂಮನ್ ಸಿಟಿಸನ್ಸ್ rather than secondary dependents, they are standing on feminist ground, whether they use the word or not. ಮಹಿಳೆಯರು ಅಂತಂದರೆ ಸಮಾಜದಲ್ಲಿ ಎರಡನೇ ವರ್ಗ ಅಲ್ಲ, ಅವರು ಸಹ ಎಲ್ಲರ ಥರ ಹ್ಯೂಮನ್ ಸಿಟಿಸನ್ಸ್ ಅಂತ ನಾವು ಕನ್ಸಿಡರ್ ಮಾಡಿದರೆ ನಾವೆಲ್ಲ ಫೆಮಿನಿಸ್ಟ್ಗಳೇ ಅಂತ ಒಂದು ಸಹಜವಾದಂತಹ ಕಾಮನ್ ಸೆನ್ಸಿಗೂ ಸಹ ನಾವು ಇದನ್ನು ಹೇಳ್ಬೋದು. ಹ್ಯುಮ್ಯಾನಿಟಿ ಎಲ್ಲರನ್ನ ಒಂದೇ ರೀತಿ ನೋಡುವವರಿಗೆ ಅವರು ಫೆಮಿನಿಸ್ಟ್ಗಳು ಆಗಿರ್ತಾರೆ. ಇಂಡಿಯಾಸ್ ಚೇಂಜಿಂಗ್ ಜೆಂಡರ್ಸ್ ಲ್ಯಾಂಡ್ಸ್ಕೇಪ್. ಇನ್ನು ಭಾರತದಲ್ಲಿ ಯಾವ ಬದಲಾವಣೆಗಳಾಗ್ತಾ ಇದೆ ಅಂತಂದರೆ ಡೈನಮಿಕ್ ಮತ್ತು ಕಾಂಟ್ರಡಿಕ್ಟರಿ ಎರಡೂ ನಾವು ನೋಡ್ತಾ ಇದ್ದೇವೆ. ಮಹಿಳೆಯರು ಕಾರ್ಪೊರೇಷನ್ಗಳನ್ನು ಲೀಡ್ ಮಾಡ್ತಾ ಇದ್ದಾರೆ, ಏರ್ಕ್ರಾಫ್ಟ್ ಕಮಾಂಡ್, ಒಲಿಂಪಿಕ್ ಮೆಡಲ್ಸ್ ಗೆಲ್ತಾ ಇದ್ದಾರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ನಡೆಸ್ತಾ ಇದ್ದಾರೆ, ಸೈಂಟಿಸ್ಟ್, ಜಡ್ಜಸ್, ಆಂಟ್ರಪ್ರನರ್ಸ್, ಪಬ್ಲಿಕ್ ಇಂಟೆಲೆಕ್ಚುವಲ್ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರಿದ್ದಾರೆ. ಗರ್ಲ್ಸ್ ಆಸ್ಪಿರೇಷನ್ಸ್ ಆರ್ ರೈಸಿಂಗ್, ಡಿಜಿಟಲ್ ಟೂಲ್ಸ್ ಕ್ರಿಯೇಟ್ ನ್ಯೂ ಆಕ್ಸೆಸ್, legal reforms continue,
ರಿಪ್ರೆಸೆಂಟೇಷನ್ ಡಿಬೇಟ್ಸ್ ಹ್ಯಾವ್ ಡೀಪನ್ಡ್. ಆದರೆ ವೇಜ್ ಗ್ಯಾಪ್ಸ್, ವಯಲೆನ್ಸ್, ಅನ್ಪೇಯ್ಡ್ ಲೇಬರ್, ಆನ್ಲೈನ್ ಹರಾಸ್ಮೆಂಟ್, ಅಂಡರ್ ರಿಪ್ರೆಸೆಂಟೇಷನ್, ಸ್ಟೀರಿಯೋಟೈಪ್ಸ್ ಸಹ ಮುಂದುವರಿತಾನೆ ಇದೆ. ರಿಮೇನ್ ಸ್ಟಬನ್ ಅಂತಂದರೆ ಬಿಟ್ಟು ಹೋಗ್ಲಿಕ್ಕೆ ತಯಾರೇ ಇಲ್ಲ. ಇಂಡಿಯಾ ಇಸ್ ನಾಟ್ ಸ್ಟ್ಯಾಟಿಕ್ ಪ್ಯಾಟ್ರಿಯಾರ್ಕಿ ವರ್ಸಸ್ ಕಂಪ್ಲೀಟ್ ಇಕ್ವಾಲಿಟಿ. ಒಂದು ಕಡೆ ಕಂಪ್ಲೀಟ್ ಇಕ್ವಾಲಿಟಿ, ಇನ್ನೊಂದು ಕಡೆ ಸ್ಟ್ಯಾಟಿಕ್ ಪ್ಯಾಟ್ರಿಯಾರ್ಕಿ, ಅವುಗಳ ನಡುವೆ ಆಗ್ತಾ ಇರೋದಲ್ಲ ಈಗ ಸಂಘರ್ಷ. ಇಟ್ ಈಸ್ ಅ ಸೊಸೈಟಿ ನೆಗೋಷಿಯೇಟಿಂಗ್ ಚೇಂಜ್ ಇನ್ ರಿಯಲ್ ಟೈಮ್. ಸೊಸೈಟಿ ಬದಲಾಗ್ತಾ ಇದೆ. ಹಾಗಾಗಿ ಮಹಿಳೆ ಅಥವಾ ಜೆಂಡರ್ ಈಕ್ವಾಲಿಟಿ ಇದು ಮಹಿಳೆಯರಿಗೆ ಮಾತ್ರ ಸಂಬಂಧಪಟ್ಟಿರೋದಲ್ಲ. ವೈ ಜೆಂಡರ್ ಈಕ್ವಾಲಿಟಿ ಇಸ್ ನಾಟ್ ಅ ವಿಮೆನ್ಸ್ ಇಶ್ಯೂ ಅಂತಂದರೆ, ವೆನ್ ಗರ್ಲ್ಸ್ ಆರ್ ಎಜುಕೇಟೆಡ್ ಚೈಲ್ಡ್ ಹೆಲ್ತ್ ಇಂಪ್ರೂವ್ಸ್. ಮಹಿಳೆಯರಿಗೆ ಶಿಕ್ಷಣವನ್ನು ಸರಿಯಾಗಿ ಕೊಟ್ಟರೆ ಮಹಿಳೆಯ ಮಗುವಿಗೆ ಒಳ್ಳೆ ಹೆಲ್ತ್, ಯಾವ ರೀತಿ ನ್ಯೂಟ್ರಿಷನ್ ಇದ್ದರೆ ಒಳ್ಳೆಯದು, ಇದೆಲ್ಲ ಮಹಿಳೆಗೆ ಗೊತ್ತಾಗುತ್ತೆ. ವೆನ್ ವಿಮೆನ್ ಅರ್ನ್ ಹೌಸ್ ಹೋಲ್ಡ್ ರೆಸಿಲಿಯನ್ಸ್ ರೈಸಸ್. ಮಹಿಳೆಯೂ ದುಡಿತಾ ಇದ್ದಾಳೆ ಚೆನ್ನಾಗಿ ಅಂತಂದರೆ ಕುಟುಂಬಕ್ಕೆ ಒಂದು ರೆಸಿಲಿಯನ್ಸ್ ಬರುತ್ತೆ. ವಿಮೆನ್ ಲೀಡ್ ಇನ್ಸ್ಟಿಟ್ಯೂಷನ್ಸ್ ಡೈವರ್ಸಿಫೈ ಪರ್ಸ್ಪೆಕ್ಟಿವ್. ಮಹಿಳೆಯರಿಗೆ ನಾಯಕತ್ವದ ಸ್ಥಾನಗಳನ್ನು ಕೊಟ್ಟರೆ ಬೇರೆ ಬೇರೆ ದೃಷ್ಟಿಯಿಂದ, ಬೇರೆ ಬೇರೆ ಪರ್ಸ್ಪೆಕ್ಟಿವಿಂದ ಇನ್ಸ್ಟಿಟ್ಯೂಷನ್ಗಳು ಇನ್ನಷ್ಟು ಹೆಚ್ಚಿನ ಡೆವಲಪ್ಮೆಂಟನ್ನು ಕಾಣಬಹುದು. ವೆನ್ ಕೇರ್ ವರ್ಕ್ ಇಸ್ ಶೇರ್ಡ್ ಫ್ಯಾಮಿಲೀಸ್ ಬಿಕಮ್ ಹೆಲ್ದಿಯರ್. ಕೇರ್ ವರ್ಕನ್ನು ಶೇರ್ ಮಾಡಿಕೊಂಡ್ರೆ ಫ್ಯಾಮಿಲಿ ಇನ್ನಷ್ಟು ಹೆಲ್ದಿ ಆಗ್ತಾ ಹೋಗುತ್ತೆ. ಸೊ ದ ಸೇಮ್ ವೇ ವೆನ್ ಸೇಫ್ಟಿ ಇಂಪ್ರೂವ್ಸ್ ಎಕನಾಮೀಸ್ ಗೇನ್ ಟ್ಯಾಲೆಂಟ್, dignity expands, democracy deepens. Restricting half the population slows the whole nation. ಅದಷ್ಟು ಪಾಪ್ಯುಲೇಷನ್ ಅನ್ನೇ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದೀರಿ, ಅವರಿಗೆ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದ್ದೀರಿ ಅಂತಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಹಿಂದುಳಿತಾ ಇರಬಹುದು. ಎಂಪವರಿಂಗ್ ವುಮೆನ್ ಇಸ್ ನಾಟ್ ಚಾರಿಟಿ, ಇಸ್ ಇಂಟೆಲಿಜೆಂಟ್ ನೇಷನ್ ಬಿಲ್ಡಿಂಗ್. ಮಹಿಳೆಯರನ್ನು ರಿಫಾರ್ಮ್ ಮಾಡೋದು ಅಥವಾ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳನ್ನು ಕೊಡೋದು ಚಾರಿಟಿಗೋಸ್ಕರ ಮಾಡ್ತಾ ಇರೋದಲ್ಲ, ಅದು ನಮ್ಮ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವು ಮಾಡಲೇಬೇಕಾಗಿರೋದು. ಇನ್ನು ನೋ ಸೀರಿಯಸ್ ಗೌರ್ಮೆಂಟ್ ಕ್ಯಾನ್ ಇಗ್ನೋರ್ ಜೆಂಡರ್ ಅಲ್ವಾ. ಪಾಲಿಸೀಸ್ ಮ್ಯಾಟರ್. ಗರ್ಲ್ಸ್ ಎಜುಕೇಷನ್, ಮ್ಯಾಟರ್ನಲ್ ಹೆಲ್ತ್, ನ್ಯೂಟ್ರಿಷನ್, ಸೇಫ್ ಟ್ರಾನ್ಸ್ಪೋರ್ಟ್, ವರ್ಕ್ ಪ್ಲೇಸ್ ಪ್ರೊಟೆಕ್ಷನ್, ಚೈಲ್ಡ್ ಕೇರ್ ಸಿಸ್ಟಮ್ಸ್, ಸ್ಕಿಲ್ ಡೆವಲಪ್ಮೆಂಟ್, ಪ್ರಾಪರ್ಟಿ ರೈಟ್ಸ್, ಫಿನಾನ್ಷಿಯಲ್ ಇನ್ಕ್ಲೂಷನ್, ರೆಪ್ರೆಸೆಂಟೇಷನ್ ಇನ್ ಇನ್ಸ್ಟಿಟ್ಯೂಷನ್ಸ್, ಎಲ್ಲ ಕಡೆ ಮಹಿಳೆಯರು ಮತ್ತು ಮಕ್ಕಳಿಗೆ, ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪಾಲಿಸಿಗಳಿದೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದ ಪ್ರೈವೇಟ್ ಸ್ಪಿಯರ್ ಆಫನ್ ಹೈಟ್ಸ್ ಇನ್ಇಕ್ವಾಲಿಟಿ. ಪಬ್ಲಿಕ್ ಪಾಲಿಸಿ ಕ್ಯಾನ್ ಹೆಲ್ಪ್ ಎಕ್ಸ್ಪೋಸ್ ಆ್ಯಂಡ್ ರೆಡ್ಯೂಸ್ ಇಟ್. ಪ್ರೈವೇಟ್ ಸೆಕ್ಟರ್ನಲ್ಲಿ ಇನ್ಇಕ್ವಾಲಿಟಿ ಇಲ್ಲ ಅಂತ ಶೋ ಮಾಡಬಹುದು, ಅವರು ತೋರಿಸೋದೇ ಇಲ್ಲ. ಪಬ್ಲಿಕ್ ಪಾಲಿಸಿಯ ಮೂಲಕ ಇನ್ಇಕ್ವಾಲಿಟಿಯನ್ನು ಎಕ್ಸ್ಪೋಸ್ ಮಾಡಬಹುದು, ಅದನ್ನು ಕಡಿಮೆ ಮಾಡಬಹುದು. ಫ್ಯಾಮಿಲಿಗಳು ಏನನ್ನು ನಾರ್ಮಲೈಸ್ ಮಾಡಿದೆಯೋ, ಯಾವುದು ಸಹಜ ಹೀಗೆ ಇರಲಿ ಅಂತ ಫ್ಯಾಮಿಲಿಗಳು ಒಪ್ಕೊಂಡು ಬಂದಿದೆಯೋ ಅದನ್ನು ಕಾನೂನುಗಳು ಬದಲಾಯಿಸಬಹುದು. ಮತ್ತು ಇನ್ನೊಂದು, ಜೆಂಡರ್ ರೈಸಸ್ ಪ್ರಫೌಂಡ್ ಮಾರಲ್ ಕ್ವಶನ್ಸ್. ಕೆಲವೊಂದು ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತೆ. ಇಸ್ ಫ್ರೀಡಮ್ ಮೀನಿಂಗ್ಫುಲ್ ವಿತೌಟ್ ಸೇಫ್ಟಿ? ಸೇಫ್ಟಿನೇ ಇಲ್ಲ ಅಂತಂದರೆ ಫ್ರೀಡಮ್ ಇದ್ದೇನು ಪ್ರಯೋಜನ? ರೆಸ್ಪೆಕ್ಟ್ ಇಲ್ಲ ಅಂತಂದರೆ ಇಕ್ವಾಲಿಟಿಗೇನು ಅರ್ಥ? ಡಿಸ್ಕ್ರಿಮಿನೇಷನ್ ಜೊತೆ ಡಿಗ್ನಿಟಿ ಹೇಗೆ ಸರ್ವೈವ್ ಆಗುತ್ತೆ? ಎರಡು ಒಂದೇ ಸಾರಿ ಹೇಗೆ ಸಿಗುತ್ತೆ? ಡಿಸ್ಕ್ರಿಮಿನೇಷನ್ ಸಹ ಇದೆ, ಡಿಗ್ನಿಟಿ ಸಹ ಬೇಕು ಅಂತಂದರೆ ಅದು ಸಾಧ್ಯ ಇಲ್ಲ. ಮತ್ತು ಡೊಮೆಸ್ಟಿಕ್ ಇನ್ಇಕ್ವಾಲಿಟಿ ಪರ್ಸಿಸ್ಟ್ ಆಗ್ತಾ ಇರಬೇಕಾದ್ರೆ ಡೆಮೋಕ್ರಸಿ ಫ್ಲರಿಶ್ ಆಗಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ನಮ್ಮ ಮುಂದಿರೋ ಪ್ರಶ್ನೆ. ಹಾಗಾಗಿ ಸೊಸೈಟೀಸ್ ಮೊರಾಲಿಟಿ ಇಸ್ ವಿಸಿಬಲ್ ಇನ್ ಹೌ ಇಟ್ ಟ್ರೀಟ್ಸ್ ವಿಮೆನ್. ಮಹಿಳೆಯನ್ನು ಸಮಾಜ ಹೇಗೆ ನಡೆಸ್ಕೊಳ್ತಾ ಇದೆ ಅನ್ನೋ ಆಧಾರದ ಮೇಲೆ ಆ ಸಮಾಜದ ನೈತಿಕತೆಯನ್ನು ನಾವು ಗಮನಿಸಬಹುದು, ಅಬ್ಸರ್ವ್ ಮಾಡಬಹುದು. GDP ಕ್ಯಾನ್ ರೈಸ್ ವೈಲ್ ಎಥಿಕ್ಸ್ ರಿಮೇನ್ ಪುವರ್. GDP ರೈಸ್ ಆಗ್ತಾ ಇದ್ರೂ ಸಮಾಜದ ಮೊರಾಲಿಟಿ ಪಾತಾಳದಲ್ಲಿರಬಹುದು. ಡೆವಲಪ್ಮೆಂಟ್ ವಿತೌಟ್ ಜೆಂಡರ್ ಜಸ್ಟಿಸ್ ಇಸ್ ಇನ್ಕಂಪ್ಲೀಟ್ ಡೆವಲಪ್ಮೆಂಟ್. ಜೆಂಡರ್ ಜಸ್ಟಿಸ್ ಇಲ್ಲದೆ ಡೆವಲಪ್ಮೆಂಟ್ ಆದರೆ ಅದು ಡೆವಲಪ್ಮೆಂಟ್ ಅಲ್ಲ. ಅದು ಒಂದು ಸಾಮಾನ್ಯ ಹೌಸ್ ಹೋಲ್ಡನ್ನು ಕನ್ಸಿಡರ್ ಮಾಡಿದರೆ ಯಾರು ಮೊದಲು ಹೇಳ್ತಾರೆ, ಯಾರು ಅಡಿಕೆ ಮಾಡ್ತಾರೆ, ಯಾರು ಅರ್ನ್ ಮಾಡ್ತಾರೆ, ಪರ್ಚೇಸ್ಗಳನ್ನು ಡಿಸೈಡ್ ಮಾಡೋರು ಯಾರು, ಎಲ್ಡರ್ಗಳನ್ನು ಕೇರ್ ಮಾಡೋರು ಯಾರು, ಹೂ ಗೆಟ್ಸ್ ಅನ್ಇಂಟರಪ್ಟೆಡ್ ರೆಸ್ಟ್, ಹೂ ಪರ್ಫಾರ್ಮ್ಸ್ ಇನ್ವಿಸಿಬಲ್ ಇಮೋಷನಲ್ ಲೇಬರ್, who is thanked and who is expected. So you may discover that sociology lives in the kitchen as much as in parliament. ಎಲ್ಲ ಕಡೆನೂ ನಮಗೆ ಇದು ಕಾಣಿಸ್ತಾ ಬಂದಿದೆ. ಹಾಗಾಗಿನೇ
half a society is restricted, whole society moves slower. When boys are denied tenderness, they too are diminished. When girls are denied freedom, loss is collective. When care is devalued, humanity is impoverished. When dignity is unequal, progress is cosmetic. ಹಾಗಾಗಿ ಜೆಂಡರ್ ಜಸ್ಟಿಸ್ ಇಸ್ ನಾಟ್ ಅ ಸೈಡ್ ಇಶ್ಯೂ ಟು ಬಿ ಸಾಲ್ವ್ಡ್ ಆಫ್ಟರ್ ಡೆವಲಪ್ಮೆಂಟ್. ಇಟ್ ಈಸ್ ದಿ ಫೌಂಡೇಶನ್ ಆಫ್ ಡೆವಲಪ್ಮೆಂಟ್ ಇಟ್ ಸೆಲ್ಫ್. The true measure of modern nation is not how loudly it praises women, but how quietly and consistently it treats them as equal. True measure of modern nation. ದೇಶ ಮುಂದುವರಿತಾ ಇದೆ ಅಂತಂದ್ರೆ ಅದರ ನಿಜವಾಗ್ಲೂ ನಾವು ಅದನ್ನು ಹೇಗೆ ಗಮನಿಸೋದು, ಹೇಗೆ ಅದನ್ನು ಅಳಿಯೋದು ಅಂತಂದ್ರೆ ಮೆನ್ ಮತ್ತೆ ವಿಮೆನ್ ಇಬ್ಬರನ್ನ ಹೇಗೆ ಅದು ಪರಿಗಣಿಸ್ತಾ ಇದೆ, ಕನ್ಸಿಸ್ಟೆಂಟ್ ಆಗಿ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದೆಯಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಷ್ಟೋ ವಿಚಾರಗಳು ನಿಮ್ಗೆ ಗೊತ್ತಿರೋದೆ, ಹಾಗಾಗಿ ಬಹಳ ಎಕ್ಸ್ಪ್ಲನೇಷನ್ ಏನೂ ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಒಂದು ಸಾರಿ ಓದಿ, ಈಸಿಯಾಗಿದೆ ಈ ಚಾಪ್ಟರ್, ನಿಮ್ಮ ಅನುಭವದಲ್ಲಿ ಬಂದಿರೋದೇ ಇದೆಲ್ಲ. ಹಾಗಾಗಿ ಥಿಂಕ್ ಮಾಡಿ ನೋಟ್ಸನ್ನು ಬರ್ಕೊಳ್ಳಿ. ಮುಂದಿನ ಚಾಪ್ಟರ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.